ಆಸ್ಕ್ ಫಾರ್ ದಿ ಎಡಿಟರ್ 2016ರಲ್ಲಿ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ABC ಸರ್ಟಿಫಿಕೇಟ್ 2016ರಲ್ಲಿ ಮಾತ್ರ ಕೊಟ್ಟಿರುವಂಥದ್ದು. ಅದಾದ ನಂತರ ಸರ್ಟಿಫಿಕೇಟ್ ಸಲ್ಲಿಕೆ ಆಗಿಲ್ಲ. ರಾಜ್ಯ ಮಟ್ಟದ ದಿನಪತ್ರಿಕೆ ಅಂತೇಳಿ ಜಾಹೀರಾತುಗಳನ್ನು ತಗೊಳ್ತಾ ಇದ್ದಾರೆ. ಸರಾಸರಿ ಒಂದು ವರ್ಷಕ್ಕೆ 2,08,00,000 ರೂಪಾಯಿಯಷ್ಟು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆಸ್ಕ್ ಫಾರ್ ದಿ ಎಡಿಟರ್ ವಿಶ್ವೇಶ್ವರ ಭಟ್ಟರ ಈ ಪುಸ್ತಕದ ಶೀರ್ಷಿಕೆ ನೋಡಿದ ಮೇಲೆ ನನಗನ್ಸಿದ್ದು ವಿಶ್ವೇಶ್ವರ ಭಟ್ಟರನ್ನ ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಣ ಅಂತ. ನಮ್ಮ ಕನ್ನಡದ ಹಿರಿಯ ಪತ್ರಕರ್ತರ ಸಾಲಿನಲ್ಲಿ ವಿಶ್ವೇಶ್ವರ ಭಟ್ಟರು ಸಹ ಒಬ್ಬರು. ಅವರು ವಿಜಯ ಕರ್ನಾಟಕ, ವಿಜಯವಾಣಿ, ಕನ್ನಡಪ್ರಭದ ಸಂಪಾದಕರಾಗಿದ್ದುಕೊಂಡು 2016ರಲ್ಲಿ ಸ್ವತಂತ್ರವಾಗಿ ಪಾಟೀಲ ಪುಟ್ಟಪ್ಪನವರ ವಿಶ್ವವಾಣಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಗೌರವಾನ್ವಿತ ವಿಶ್ವೇಶ್ವರ ಭಟ್ಟರು ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು. ಪುಸ್ತಕಗಳಲ್ಲಿ ಬಹಳಷ್ಟು ವಿದೇಶಗಳನ್ನು ಸುತ್ತಿ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಈ ಒಂದು ಪುಸ್ತಕದಲ್ಲಿ ಅವರೇ ಹೇಳಿರುವಂತೆ ಆಸ್ಕ್ ಫಾರ್ ದಿ ಎಡಿಟರ್. ಒಬ್ಬ ಪತ್ರಕರ್ತ ಹೇಗಿರಬೇಕು ಅಂತಂದರೆ ಮಾರ್ಗದರ್ಶಿ ಆಗಿರಬೇಕು. ತಪ್ಪು ದಾರಿಗಳಿಗೆ ಹೋಗ್ತಾ ಇರುವಂಥವರನ್ನು ಗುರುತಿಸಿ ಅದನ್ನು ಅವರಿಗೆ ತಿಳುವಳಿಕೆ ಹೇಳಿ ಸರಿದಾರಿಗೆ ಬನ್ನಿ ಅಂತ ಹೇಳುವಂಥವನು ಪತ್ರಕರ್ತ ಆಗ್ತಾನೆ. ಭಾರತದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪತ್ರಕರ್ತರಿಗೆ ತನ್ನದೇ ಆದಂತಹ ವಿಶೇಷವಾದಂತಹ ಅಧಿಕಾರ ಇದೆ, ಪ್ರಶ್ನಿಸುವಂತಹ ಅಧಿಕಾರ ಇದೆ, ಪಕ್ಷಾತೀತವಾಗಿ ಪ್ರಶ್ನಿಸುವಂತಹ ಹಕ್ಕಿದೆ. ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸಬೇಕು. ಆಡಳಿತ ಪಕ್ಷದ ತಪ್ಪುಗಳನ್ನು ಎತ್ತಿ ತೋರಿಸಬೇಕು. ವಿರೋಧ ಪಕ್ಷದ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸಬೇಕು. ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳ ಮುಖವಾಡವನ್ನು ಕಳಚಿ ಜನರ ಮುಂದೆ ಇಟ್ಟು ನಿಮ್ಮ ತೆರಿಗೆ ಹಣವನ್ನು ಕಾರ್ಯಾಂಗ ಶಾಸಕಾಂಗದಲ್ಲಿ ಇವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಜನರಿಗೆ ತಿಳಿಸುವಂತಹ ಕೆಲಸ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಪತ್ರಕರ್ತರು ಮಾಡಬೇಕು. ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಎಲ್ಲ ಕಡೆ ಯೂಟ್ಯೂಬರ್ಸ್ಗಳು ಹೇರಳವಾಗಿರೋದ್ರಿಂದ ಅವ್ರಿಗೂ ಸಹ ಇದು ಅನ್ವಯಿಸುತ್ತೆ. ವಿಶ್ವೇಶ್ವರ ಭಟ್ಟರು ಅವರ ಅಂಕಣಗಳಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ಓದಿದ್ದೀವಿ, ನೋಡಿದ್ದೀವಿ. ವಿಶ್ವೇಶ್ವರ ಭಟ್ಟರು ಮತ್ತು ರವಿ ಬೆಳಗೆರೆಯವರು ಈಗ ನಮ್ಮ ಪಬ್ಲಿಕ್ ಟಿವಿಯ ರಂಗಣ್ಣನವರು ಈಗ ನಮ್ಮ ಕಾಣ್ತಾ ಇರ್ಬೋದು. ಈ ರವಿ ಬೆಳಗೆರೆಯವರು ನಮ್ಮ ಜೊತೆಯಲ್ಲಿ ಇಲ್ಲ, ಆದರೆ ಪಬ್ಲಿಕ್ ಟಿವಿಯ ರಂಗಣ್ಣ ಮತ್ತು ವಿಶ್ವೇಶ್ವರ ಭಟ್ಟರು ಇದ್ದಾರೆ. ವಿಶ್ವೇಶ್ವರ ಭಟ್ಟರು ವಿಶ್ವವಾಣಿ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ 2016ರಲ್ಲಿ. ಆಸ್ಕ್ ಫಾರ್ ದಿ ಎಡಿಟರ್ ಅಂತ ಕೇಳಿದ್ರಿಂದ ಎಡಿಟರ್ನ ನಾನು ಕೇಳ್ತಾ ಇದ್ದೇನೆ. ಒಬ್ಬ ಓದುಗನಾಗಿ ಇವತ್ತಿಗೂ ಸಹ ಅವರ 101 ಮಾತು ಇವೆಲ್ಲ ಪುಸ್ತಕಗಳು ಇವತ್ತಿಗೂ ನಮ್ಮ ಹತ್ರ ಶೇಖರವಾಗಿ ಇಟ್ಕೊಂಡಿದ್ದೀನಿ. ಅವರನ್ನು ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. 2016ರಲ್ಲಿ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ತರ್ತೀವಿ ಅಂತ ಹೊರಟಂತಹ ಎಳೆ ನಿಂಬೆಕಾಯಿಗಳು ಅಂತೇಳಿ ಸೈಕಲ್ ಮೇಲೆ ಬಂಡಲಗಳನ್ನು ಇಟ್ಕೊಂಡು ಸಂಕ್ರಾಂತಿ ಹಬ್ಬದ ದಿವಸ ನಂಜುಂಡಿಯವರ ಸಾರಥ್ಯದಲ್ಲಿ ಪತ್ರಿಕೆ ಬಿಡುಗಡೆ ಆಯಿತು. ಅದರಲ್ಲಿ ನಮ್ಮ ರಾಧಾಕೃಷ್ಣ ಬಡ್ತಿಯವರಾಗಿರ್ಬೋದು, ಅಜಿತ್ ಹನುಮಕ್ಕನವರಾಗಿರ್ಬೋದು, ವಿನಾಯಕ್ ಮುರೂರವರಾಗಿರ್ಬೋದು, ಇವರೆಲ್ಲರೂ ಸಹ ತಂಡದಲ್ಲಿದ್ದರು. ಅಜಿತ್ ಹನುಮಕ್ಕನವರು ಹೋದಷ್ಟೇ ವೇಗವಾಗಿ ವಾಪಸ್ಸು ಸುವರ್ಣಕ್ಕೆ ಬಂದರು. ವಿಶ್ವವಾಣಿ ಪತ್ರಿಕೆ 2016ಕ್ಕೆ ಬಂದಾಗ ವಾರ್ತಾ ಇಲಾಖೆಯಲ್ಲಿ ಕೇಳಿದಂತಹ ಮಾಹಿತಿಯ ಪ್ರಕಾರ 2016ರಲ್ಲಿ ಆಡಿಟ್ ಬ್ಯೂರೋ ಆಫ್ ಸರ್ಕ್ಯುಲೇಷನ್ ABC ಸರ್ಟಿಫಿಕೇಟ್ 2016ರಲ್ಲಿ ಮಾತ್ರ ಕೊಟ್ಟಿರುವಂಥದ್ದು. ಅದಾದ ನಂತರ ಸರ್ಟಿಫಿಕೇಟ್ ಸಲ್ಲಿಕೆ ಆಗಿಲ್ಲ. ಆದರೂ ಸಹ ರಾಜ್ಯ ಮಟ್ಟದ ದಿನಪತ್ರಿಕೆ ಅಂತೇಳಿ ಜಾಹೀರಾತುಗಳನ್ನು ತಗೊಳ್ತಾ ಇದ್ದಾರೆ. ಸರಾಸರಿ ಒಂದು ವರ್ಷಕ್ಕೆ 2,08,00,000 ರೂಪಾಯಿಯಷ್ಟು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಜಾಹೀರಾತುಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ನಾವು ವಿಶ್ವೇಶ್ವರ ಭಟ್ಟರಿಗೆ ನಾವು ಒಂದು ಪತ್ರವನ್ನು ಬರೆದು ಕೇಳಿದ್ದೆ. ಈ ರಾಜ್ಯದ ತೆರಿಗೆದಾರನಾಗಿ ನಾನು ಕಟ್ಟುವಂತಹ ತೆರಿಗೆಯಲ್ಲಿ ನಿಮಗೆ ಜಾಹೀರಾತು ರೂಪದಲ್ಲಿ ಹಣ ಬರ್ತಾ ಇದೆ, ಅದನ್ನು ಕೇಳುವಂತಹ ಹಕ್ಕು ನನಗಿದೆ. ದಯಮಾಡಿ ನಿಮ್ಮ ಪತ್ರಿಕೆಯ ಜಾಹೀರಾತು ವಿವರಗಳು ಮತ್ತು ABC ಸರ್ಟಿಫಿಕೇಟು ಈ ಎಲ್ಲದರ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೆ. ಉತ್ತರ ಬರಲಿಲ್ಲ. ವಾರ್ತಾ ಇಲಾಖೆಯಲ್ಲೂ ಸಹ ನಾನು ಕೇಳಿದ್ದೆ, ಈಗಲೂ ನಾನು ಕೇಳಿದ್ದೇನೆ. ಏಕೆಂದರೆ ವಿಶ್ವೇಶ್ವರ ಭಟ್ಟರು ಅವರು ಪತ್ರಿಕೋದ್ಯಮದಲ್ಲಿ ಹಿರಿಯರು, ಅವರು ಮಾರ್ಗದರ್ಶಕರು.
ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶಕರು, ನಮ್ಮಂಥವ್ರಿಗೆಲ್ಲ ರೋಲ್ ಮಾಡಲಾಗಿದ್ದಂಥವ್ರು. ರವಿ ಬೆಳಗೆರೆ ಇರ್ಬೋದು, ವಿಶ್ವೇಶ್ವರ ಭಟ್ರು ಇರ್ಬೋದು, ರೋಲ್ ಮಾಡಲಾಗಿದ್ದಂಥವ್ರು. ರವಿ ಬೆಳಗೆರೆ ಮತ್ತು ವಿಶ್ವೇಶ್ವರ ಭಟ್ರ ನಡುವೆ ಹಾಯ್ ಬೆಂಗಳೂರಲ್ಲಿ ಮುಖಪುಟಗಳಲ್ಲಿ ಕೆಸರರ ಚಾಟ ಬರ್ತಿತ್ತಲ್ಲ, ಇವತ್ತಿಗೂ ಸಹ ಆ ಪತ್ರಿಕೆಗಳನ್ನು ನಾವು ಸಂಗ್ರಹಿಸಿ ಇಟ್ಟಿದ್ದೇವೆ. ಯಾಕೆಂದರೆ ಇಬ್ಬರು ಕುಚುಕು ಗೆಳೆಯರಾಗಿದ್ದಂಥವರು ದಿಢೀರಂತ ಚೇಂಜ್ ಆಗ್ತಾರೆ, ದಿಢೀರಂತ ಏಕವಚನಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ, ಬಳಸ್ತಾರೆ, ಪತ್ರಿಕೆಗಳಲ್ಲಿ ಬರ್ತವೆ, ಎಲ್ಲವನ್ನು ಮಾತನಾಡ್ತಾರೆ. ನಾವು ಇವರು ಯಾರನ್ನ ಮಾಡಲು ಅಂತ ನಂಬ್ಕೊಂಡಿದ್ವೋ, ರವಿ ಬೆಳಗೆರೆ ಅವರನ್ನು ಮಾಡಲು ಅಂತ ನಂಬ್ಕೊಂಡಿದ್ವೋ, ಆದರ್ಶ ಅಂತ ನಂಬ್ಕೊಂಡಿದ್ವೋ, ಅವರೇ ಕಿತ್ತಾಡಬೇಕಾದ್ರೆ ನಮಗೆ ಬೇಸರ ಆಗಿದ್ದುಂಟು. ಇವತ್ತು ನಾವು ಅದನ್ನೇ ಕೇಳ್ತಾ ಇರ್ಬೋದು. ನೀವು ಪ್ರಶ್ನೆ ಕೇಳಿ ಅಂತ ಹೇಳಿದ್ದೀರಿ, ಎಡಿಟರ್ನ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಈ ರಾಜ್ಯದ ತೆರಿಗೆದಾರನಾಗಿ ನನ್ನ ತೆರಿಗೆ ಹಣದಿಂದ ನಿಮಗೆ ಸರ್ಕಾರಿ ಜಾಹೀರಾತು ಬರ್ತಾ ಇದೆ. ಆ ಜಾಹೀರಾತು ಸರಾಸರಿ 2,08,00,000 ರೂಪಾಯಿವರೆಗೂ ಒಂದು ವರ್ಷದ ಕ್ಯಾಲ್ಕುಲೇಷನಲ್ಲಿ ನಾವು ನೋಡಿದ್ದೇವೆ. ಆದರೆ ಆ ಜಾಹೀರಾತನ್ನು ಈ ರಾಜ್ಯದ 31 ಜಿಲ್ಲೆಯಲ್ಲಿ ವಿಶ್ವವಾಣಿ ಪತ್ರಿಕೆ ಪ್ರಿಂಟ್ ಆಗ್ತಾ ಇದೆಯಾ? ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪ್ರತಿಗಳು ಪ್ರಿಂಟ್ ಆಗ್ತಾ ಇದೆ, ಎಷ್ಟೆಷ್ಟು ಪ್ರತಿಗಳು ಸರ್ಕ್ಯುಲೇಟ್ ಆಗ್ತಾ ಇದೆ, ಎಲ್ಲವನ್ನೂ ಸಹ ಅಂಕಿ ಅಂಶಗಳನ್ನು ನಾವು ಕೇಳಿದ್ವಿ. ವಾರ್ತಾ ಇಲಾಖೆಗೂ ಕೇಳಿದ್ವಿ, ABC ಸರ್ಟಿಫಿಕೇಟು ಇಲ್ಲ. ಇವೆಲ್ಲವೂ ಇದ್ದಾಗ ನಾವು ಇವತ್ತು ಸಂಪಾದಕರನ್ನು ಕೇಳುವಂತಹ ಕೆಲಸ ಒಬ್ಬ ಓದುಗನಾಗಿದ್ದೆ. ಇವತ್ತು ವಿಶ್ವವಾಣಿ ಪತ್ರಿಕೆ ದಾವಣಗೆರೆಯಲ್ಲಿ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಬಂತು 2016ರಲ್ಲಿ, ಸಂಕ್ರಾಂತಿಯ ದಿವಸ ಮೊದಲ ಪತ್ರಿಕೆ ತೆಗೆದು ಓದಿದೆ. ಎಳೆ ನಿಂಬೆಕಾಯಿಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಯಾವ ರೀತಿ ಇರಬಹುದು ವಿಶ್ವವಾಣಿ? ಯಾಕಂದರೆ ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ, ವಿಶ್ವೇಶ್ವರ ಭಟ್ಟರ ಸಂಪಾದಕದಲ್ಲಿ ನಡಿಬೇಕಾದ್ರೆ ಅವರ ಅಂಕಣಗಳನ್ನು ಶೇಖರಿಸಿಟ್ಕೊಂಡು ಪತ್ರಿಕೆ ಓದ್ತಿದ್ದೆ. ವಿಶ್ವೇಶ್ವರ ಭಟ್ಟರು ವಿಶ್ವವಾಣಿಯನ್ನು ವಿಭಿನ್ನವಾಗಿ ತರ್ತಾರೆ ಅಂತೇಳಿ ಆ ಒಂದು ತಿಂಗಳು ವಿಶ್ವವಾಣಿ ಪತ್ರಿಕೆಯನ್ನು ದಾವಣಗೆರೆಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೆ. ಇವತ್ತು ವಿಶ್ವವಾಣಿ ಪತ್ರಿಕೆ ದಾವಣಗೆರೆ ಜಿಲ್ಲೆಯಲ್ಲಿ ಕಾಣ್ತಾ ಇಲ್ಲ. ನಾವು ಎಲ್ಲೆಲ್ಲೋ ಹೋಗಿ ನೋಡ್ತೀವಿ, ಎಲ್ಲೂ ಸಹ ಕಾಣ್ತಾ ಇಲ್ಲ. ಬೆಂಗಳೂರು ಒಂದು ಕಡೆ ಸಿಗಬಹುದು, ಹುಬ್ಬಳ್ಳಿಯಲ್ಲಿ ಒಂದು ಕಡೆ ಸಿಗಬಹುದು, ಬಾಕಿ ಎಲ್ಲಿದೆ ಗೊತ್ತಿಲ್ಲ. ಎಷ್ಟು ಪ್ರತಿಗಳು ಪ್ರಿಂಟ್ ಆಗುತ್ತೆ ಗೊತ್ತಿಲ್ಲ. ನಾನು ಆಗಲೇ ಹೇಳಿದೆ, ಮಾರ್ಗದರ್ಶಕರಾಗಿರಬೇಕು. ಪತ್ರಕರ್ತ ಅಂದರೆ ಮಾರ್ಗದರ್ಶಕರಾಗಿರಬೇಕು. ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ. ಪತ್ರಕರ್ತರಾಗಿ ಮಾರ್ಗದರ್ಶಕರಾಗುವಂತಹ ಅವಕಾಶ ಇಡೀ ಕರ್ನಾಟಕದಲ್ಲಿ ನೀವು 31 ಜಿಲ್ಲೆಯಲ್ಲಿ ನೋಡ್ಕೊತಾ ಬನ್ನಿ. ನಮ್ಮ ಕಣ್ಣು ಮುಂದೆ ಇರುವಂತಹ ಹಿರಿಯ ಪತ್ರಕರ್ತರು ಯಾರಪ್ಪ ಅಂತಂದರೆ, ಒಂದು ಪಬ್ಲಿಕ್ ಟಿವಿಯ ರಂಗಣ್ಣ, ಎರಡನೇದು ವಿಶ್ವೇಶ್ವರ ಭಟ್ಟರು. ಇವರಿಬ್ಬರು ಹಿರಿಯ ಪತ್ರಕರ್ತರು ಅಂತ ನಮ್ಮ ಮುಂದೆ ಇದ್ದಾರೆ. ಇವರಿಂದ ಭಾಳಷ್ಟು ನಿರೀಕ್ಷೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಯಾಕೆ ಅಂದರೆ ಅವರೇ ಹೇಳಿರುವಂಥ ಪುಸ್ತಕದ ಶೀರ್ಷಿಕೆ ಒಳಗಡೆ ಏನಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಶೀರ್ಷಿಕೆಯ ಓದ್ಬಿಟ್ಟು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ದಯಮಾಡಿ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಜನರ ತೆರಿಗೆ ಹಣ, ನಾವು ಮಾರ್ಗದರ್ಶಕರಾಗಿರಬೇಕು, ನಾವು ಸ್ವಾವಲಂಬಿಗಳಾಗಿರಬೇಕು, ಸ್ವಾಭಿಮಾನಿಗಳಾಗಿರಬೇಕು, ನಾವು ಜನರಿಗೆ ಅನುಕೂಲ ಆಗಬೇಕು. ಈ ದೇಶದ ತೆರಿಗೆ ಹಣ ಒಂದೊಂದು ಪೈಸವೂ ಸಹ ಸೋರಿ ಹೋಗದ ಹಾಗೆ, ಭ್ರಷ್ಟರ ಕೈಗೆ ಸಿಗದ ಹಾಗೆ ಅದನ್ನು ರಕ್ಷಣೆ ಮಾಡಬೇಕಾಗಿದ್ದಂತಹ ಕರ್ತವ್ಯ ಪ್ರತಿಯೊಬ್ಬ ಪ್ರಜೆ ಮತ್ತು ಪತ್ರಕರ್ತನಿಗಿರುತ್ತೆ. ಆ ಕೆಲಸ ಮಾಡಬೇಕು. ಇದನ್ನು ನಾನು ಬಹಿರಂಗವಾಗಿ ಕೇಳ್ತಾ ಇದ್ದೇನೆ. ನಾನು ಸಂಪಾದಕರಿಗೆ ಕೇಳ್ತಾ ಇದ್ದೇನೆ. ಈ ಸಂಪಾದಕರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೇನೆ. ಅವರ ಕಚೇರಿಗೆ ಆಲ್ರೆಡಿ ನನ್ನ ಅಡ್ರೆಸ್ ಇರುವಂತಹ ಲೆಟರನ್ನು ಕಳಿಸಿದ್ದೇನೆ. ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು, ನಾವು ಮಾರ್ಗದರ್ಶಕರಾಗಿರಬೇಕೇ ಹೊರತು ನಾವು ಮತ್ತೊಬ್ಬರು ಯಾರೋ ಭ್ರಷ್ಟಾಚಾರಿಗಳಿರ್ತಾರೆ, ಮತ್ತೊಬ್ಬರು ಇರ್ತಾರೆ ಅವರನ್ನು ನಾವು ಪ್ರಶ್ನೆ ಮಾಡಬೇಕಾಗಿರುವಂಥವ್ರು ನಾವು ದಾರಿ ತಪ್ಪಬಾರದು. ಇದು ದಾಖಲೆಗಳು. ನಾವು ದಾಖಲೆಗಳನ್ನು ಸಂಗ್ರಹಣ ಮಾಡ್ತಾ ಇದ್ದೀವಿ. ಪ್ರಶ್ನಿಸುವಂತಹ ಶಕ್ತಿ, ಪ್ರಶ್ನಿಸುವಂತಹ ಹಕ್ಕು ಈ ಸಂವಿಧಾನ ನಮಗೆ ಕೊಟ್ಟಿರುವಂಥದ್ದು. ಭಾರತದ ಸಂವಿಧಾನ ಪ್ರಶ್ನಿಸುವಂತಹ ಹಕ್ಕು ಕೊಟ್ಟಿರುವಂಥದ್ದು. ಈ ಹಕ್ಕಿನ ಮೂಲಕ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇರ್ತೀವಿ. ಭಾಳಷ್ಟು ಸರಿ ನೋಡ್ತಾ ಇದ್ದೀವಿ. ಭಾಳಷ್ಟು ಜನ ಪತ್ರಕರ್ತರುಗಳು, ಸಂಪಾದಕರುಗಳು, ಎಲೆಕ್ಟ್ರಾನಿಕ್ ಮೀಡಿಯಾ ಸಂಪಾದಕರು ಅಷ್ಟೂ ಜನನು ಹುಬ್ಬಳ್ಳಿಯ ಕೇಂದ್ರ ಸಚಿವರಾಗಿದ್ದಂಥ ಪ್ರಹ್ಲಾದ್ ಜೋಶಿಯವರ ಅವರ ಕುಟುಂಬದ ಮದುವೆಗೆ ಹೋಗ್ತಾರೆ. ಎಲ್ಲರೂ ಕೂತ್ಕೊಂಡು ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಚರ್ಚೆ ಮಾಡುವಂತಹ ಫೋಟೋಗಳು ಹರಿದಾಡ್ತಾ ಇರ್ತವೆ. ಅದೇ ರೀತಿ ಅನಂತಕುಮಾರ್ ಅವರು ಮಿನಿಸ್ಟರ್ ಆಗಿದ್ದಾಗ ನಮ್ಮ ಪತ್ರಕರ್ತರು
ಅದರ ಉಸ್ತುವಾರಿ ವಹಿಸ್ಕೊಂಡಿದ್ರು ಅತಿಥಿಗಳನ್ನು ಆಹ್ವಾನ ಮಾಡೋದಕ್ಕೆ. ಅದೇ ರೀತಿಯಾಗಿ ವಿಶ್ವೇಶ್ವರ ಭಟ್ರು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಸಿದ್ದರಾಮಯ್ಯನವ್ರಿಗೆ ಮೊನ್ನೆನೂ ಪುಸ್ತಕ ಕೊಟ್ಟು ಬಂದಿದ್ದಾರೆ. ಸಿದ್ದರಾಮಯ್ಯನವ್ರ ಕಚೇರಿಗೆ ಹೋಗಿ ಬಂದರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿಗೆ ಹೋಗಿ ಬಂದರು. ಪತ್ರಕರ್ತ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು. ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದಾಗ ಮಾತ್ರ ಪತ್ರಕರ್ತರ ಮೇಲೆ ಒಂದು ರೀತಿಯಾದಂಥ ರಾಜಕೀಯ ಪಕ್ಷಗಳಿಗೆ ಭಯ ಇರುತ್ತೆ. ನಾವು ನೋಡ್ತಾ ಇರ್ತೀವಲ್ಲ, ಪತ್ರಿಕೋದ್ಯಮ ಹೇಗಾಗಿದೆ ಅಂತಂದರೆ, ರಾಜಕೀಯ ಪಕ್ಷಗಳ ಮನೆಗಳ ಮುಂದೆ, ರಾಜಕೀಯ ಪಕ್ಷಗಳ ಆಫೀಸುಗಳ ಕಚೇರಿಯ ಮುಂದೆ ಲೋಗೋಗಳು ಹಿಡ್ಕೊಂಡು ಕೂತಿರ್ತಾರೆ. ಅದಕ್ಕೋಸ್ಕರವಾಗಿ ರಾಜಕಾರಣಿಗಳು ಬಹಿರಂಗವಾಗಿ ಪತ್ರಕರ್ತರನ್ನು ಗೋಧಿ ಮೀಡಿಯಾ ಅಂತಾರೆ, ಟಿಮ್ ಪತ್ರಕರ್ತರು ಅಂತಾರೆ, ಮಡಿಲು ಮಾಧ್ಯಮಗಳು ಅಂತಾರೆ. ಬೆಲೆನೇ ಕೊಡ್ತಾ ಇಲ್ಲ. ಇದೆಲ್ಲ ಸರಿ ಮಾಡಬೇಕು ಅಂದರೆ ನಾವು ಸರಿ ಇರಬೇಕಲ್ವಾ? ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಅವರೇ ಪುಸ್ತಕದಲ್ಲಿ ಶೀರ್ಷಿಕೆ ಕೊಟ್ಟಿದ್ದಾರೆ. ಆ ಶೀರ್ಷಿಕೆ ಅನ್ವಯದಡಿ ನಾನು ಅವರನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ರಾಜ್ಯದ ಒಬ್ಬ ಪ್ರಜೆಯಾಗಿ, ತೆರಿಗೆ ಕಟ್ಟುವಂತಹ ಒಬ್ಬ ಪ್ರಜೆಯಾಗಿ ಅವರನ್ನು ಪ್ರಶ್ನೆ ಕೇಳ್ತೀನಿ. ಪ್ರಶ್ನೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಶ್ನೆ ಕೇಳಬೇಕಾದಂತಹ ಹಕ್ಕು ನನಗಿದೆ. ಈ ರಾಜ್ಯದ ತೆರಿಗೆ ಹಣದಲ್ಲಿ ಅವರು ಜಾಹೀರಾತು ತಗೊಳ್ತಾ ಇದ್ದಾರೆ, ಇದನ್ನು ಕೇಳುವಂಥ ಹಕ್ಕು ನನಗಿದೆ. ಅವರು ಉತ್ತರ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಮತ್ತೊಮ್ಮೆ ಇದರ ಬಗ್ಗೆ ನಾನು ಮಾತನಾಡ್ತೇನೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.